ಈ ಸುಂದರವಾದ ಪರಿಸರದ ಮಧ್ಯೆ ಕುಳಿತು ಒಂದು ಸುಂದರವಾದ ಧ್ಯಾನವನ್ನು ಮಾಡೋಣ ಪ್ರೀತಿಯ ವೀಕ್ಷಕರೇ. ನಾವು ಈ ಭೂಮಿಗೆ ಬಂದು ಹಲವಾರು ವರ್ಷಗಳು ಕಳೆದಿದೆ. ಒಂದು ದಿನವೂ ಕೂಡ ಧ್ಯಾನವನ್ನು ಮಾಡಿರುವುದಿಲ್ಲ, ಏಕೆಂದರೆ ಧ್ಯಾನದ ಬಗ್ಗೆ ನಮಗೆ ಅರಿವೇ ಇರುವುದಿಲ್ಲ. ಇಂದು ವಿಶ್ವ ಧ್ಯಾನ ದಿನ. ಈ ಸುಂದರವಾದ ದಿನವನ್ನು ತುಂಬ ಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿಯನ್ನು ನಮ್ಮ ಮೇಲೆ ಆಹ್ವಾನಿಸೋಣ. ಈ ಸುಂದರ ಭಾರತದಲ್ಲಿ ಹಲವಾರು ಮಹಾನ್ ಪುರುಷರು ಹುಟ್ಟಿ ಬೆಳೆದು ನಮ್ಮನ್ನೆಲ್ಲ ಆಶೀರ್ವಾದಿಸಿದ್ದಾರೆ. ಅಂತಹ ಆತ್ಮ ಚೈತನ್ಯಗಳನ್ನು ನಮ್ಮ ಧ್ಯಾನದಲ್ಲಿ ಆಹ್ವಾನಿಸೋಣ. ಶ್ರೀಕೃಷ್ಣ ಪರಮಾತ್ಮ ಚೈತನ್ಯ, ರಾಘವೇಂದ್ರ ಸ್ವಾಮಿ ಚೈತನ್ಯ, ಬುದ್ಧ ಚೈತನ್ಯ, ಶ್ರೀಧರ ಗುರುಗಳ ಚೈತನ್ಯ, ಇನ್ನು ರಾಮಕೃಷ್ಣ ಪರಮಹಂಸರ ಚೈತನ್ಯ, ಸ್ವಾಮಿ ವಿವೇಕಾನಂದರ ಚೈತನ್ಯ ಶಕ್ತಿಯನ್ನು ಆಹ್ವಾನಿಸೋಣ. ಹಾಗೂ ನಮ್ಮ ಬುದ್ಧ ನಮಗೆ ಪರಿಚಯಿಸಿದ ಆನಾಪಾನ ಸತಿ ಧ್ಯಾನವನ್ನು ನಾವು ಮಾಡೋಣ. ಒಂದು ಸುಂದರವಾದ ನದಿಯಲ್ಲಿ ಅದರ ಸೌಂಡನ್ನು ಕೇಳುತ್ತಾ ನಿಮ್ಮ ಮನೆಯಲ್ಲಿ ನಿಮಗೆ ಸರಿ ಎನಿಸಿದ ಜಾಗದಲ್ಲಿ ಕುಳಿತುಕೊಳ್ಳಿ. ಸುಖವಾಗಿ ಸ್ಥಿರವಾಗಿ ಕುಳಿತುಕೊಳ್ಳಿ. ಮೃದುವಾಗಿ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟವನ್ನೇ ಗಮನಿಸಿ. ಒಂದೆರಡು ಬಾರಿ ದೀರ್ಘ ಉಸಿರಾಟವನ್ನು ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ಧ್ಯಾನವನ್ನು ಮಾಡುತ್ತಿರಬೇಕಾದರೆ ಹಲವಾರು ನಾನಾ ಥರದ ಚಿಂತೆಗಳು, ನೋವುಗಳು ನಮ್ಮ ಮನಸ್ಸು ಕುಳಿತುಕೊಳ್ಳಲು ಒಪ್ಪುವುದಿಲ್ಲ. ನಮ್ಮ ಮನಸ್ಸು ಹೇಗೆಂದರೆ ಮಂಕಿ ಮೈಂಡ್. ಧ್ಯಾನಕ್ಕೆ ಕುಳಿತಾಗಲೇ ಹಲವಾರು ಚಿಂತೆಗಳು ಸ್ಟಾರ್ಟ್ ಆಗುತ್ತದೆ. ಕೆಮ್ಮು ಬರುತ್ತದೆ, ಕಾಲ್ನೋವು ಬರುತ್ತದೆ, ಅಥವಾ ನಮಗೆ ಏನು ಯಾವಾಗಲೂ ನೆನಪಾಗದಿದ್ದ ಹಲವಾರು ಚಿಂತೆಗಳು, ನೋವುಗಳು ನೆನಪಿಗೆ ಬರುತ್ತದೆ. ಆ ಚಿಂತೆಗಳು ಬಂದು ತಾನಾಗಿಯೇ ಹೊರಟು ಹೋಗಲಿ, ಅದನ್ನು ಗಮನಿಸಬೇಡಿ. ನಿಮ್ಮ ಶಾಂತವಾದ ಆತ್ಮವನ್ನು ನೆನೆಸಿಕೊಳ್ಳಿ. ನಿಮ್ಮ ಸುಂದರವಾದ ಆತ್ಮ ಸದಾ ಶಾಂತರೂಪಿ, ದಿವ್ಯ ಸ್ವರೂಪಿ, ಪರಮಾತ್ಮ ಸ್ವರೂಪಿ. ಆ ಆತ್ಮನೊಂದಿಗೆ ಶಾಂತವಾಗಿ ಧ್ಯಾನವನ್ನು ಮಾಡಿ. ನೀವು ಈ ಕ್ಷಣದಲ್ಲಿ ಏನಾಗಿದ್ದೀರೋ ಅದನ್ನು ಮರೆತು ಬಿಡಿ. ನಿಮ್ಮ ಕುಟುಂಬವನ್ನು, ನೀವಿರುವ ಮನೆಯನ್ನು, ನೀವು ಕಷ್ಟವನ್ನು ಎಲ್ಲವನ್ನು ಮರೆತು ಬಿಡಿ. ನೀವೊಬ್ಬರು ದಿವ್ಯ ಪರಮಾತ್ಮ ಸ್ವರೂಪಿ ಎಂದು ತಿಳಿದುಕೊಂಡು ಧ್ಯಾನದಲ್ಲಿ ನಿರತರಾಗಿರಿ. ನಿಮ್ಮ ಪ್ರಾಣಶಕ್ತಿ ಅದನ್ನೇ ಗಮನಿಸುತ್ತಾ ಹೋಗಿ. ಶಾಂತ ಸ್ವರೂಪಿಯಾದ ಆ ಭಗವಂತನನ್ನು ನೆನಪಿಸಿಕೊಳ್ಳುತ್ತಾ ನಾನಾ ಥರದ ಯೋಚನೆಗಳು, ನೋವುಗಳು, ಕಷ್ಟಗಳು, ಸೋಲುಗಳು ಇದೆಲ್ಲವನ್ನೂ ಪಕ್ಕಕ್ಕೆ ಇಟ್ಟು
ನೀವು ಧೈರ್ಯದ ಸ್ವರೂಪ, ಭಗವಂತನ ಒಂದು ಅಂಶ. ನೀವು ಸ್ಥಿರವಾಗಿರುವ ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಗಮನಿಸುತ್ತಾ ಉಸಿರಾಟವನ್ನೇ ಗಮನಿಸುತ್ತಾ ಹೋಗಿ. ಉಸಿರಿದ್ದರೆ ಶಿವ, ಉಸಿರಿಲ್ಲದಿದ್ದರೆ ಶವ. ನಿಮ್ಮ ಉಸಿರಿನಲ್ಲಿಯೇ ಎಂಥ ಪ್ರಾಣಶಕ್ತಿ ಅಡಗಿದೆ ಗೊತ್ತಾ? ನೀವು ಉಸಿರಾಟವನ್ನೇ ಗಮನಿಸುತ್ತಾ ಇದ್ದರೆ ವಿಶ್ವ ಪ್ರಾಣಶಕ್ತಿ ನಿಮ್ಮ ಸಹಸ್ರಾರ ಚಕ್ರದ ಮುಖಾಂತರ ನಿಮ್ಮ ದೇಹವನ್ನು ಪ್ರವೇಶ ಮಾಡುತ್ತದೆ. ನಿಮಗೆಲ್ಲ ದೇಹದ ಯಾವೆಲ್ಲ ಭಾಗದಲ್ಲಿ ನೋವುಗಳಿರುತ್ತದೋ ಅದನ್ನೆಲ್ಲ ಹೀಲಿಂಗ್ ಮಾಡುತ್ತದೆ. ಕೈ ಬೆಟ್ಟಿಗೋ ಕಾಲಿಗೋ ನೋವಾದಾಗ 2-3 ದಿನದ ನಂತರ ಆ ಚರ್ಮ ಹೇಗೆ ಒಂದು ಹೊಸ ಚರ್ಮ ಬರುತ್ತದೋ ಹಾಗೆ ನಿಮ್ಮ ನೋವುಗಳು ಕ್ಷಣ ಮಾತ್ರದಲ್ಲೇ ಮಾಯವಾಗುತ್ತದೆ. ಆದರೆ ಮಾಡಬೇಕಾಗಿರುವುದು ಇಷ್ಟೇ, ಪ್ರತಿದಿನ ನೀವು ಧ್ಯಾನವನ್ನು ಬಿಡಬಾರದು. ನಿಮಗೆ ನೆಗೆಟಿವ್ ಥಿಂಕಿಂಗ್ ಬರ್ತಾ ಇದೆ ಅಂತಂದರೆ ಪರವಾಗಿಲ್ಲ. ಆದರೂ ಏನೇ ಕಷ್ಟವಾದರೂ ನಾನು ಪ್ರತಿದಿನ 10 ನಿಮಿಷ ಧ್ಯಾನವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ. ನಿಮಗೇನೆಲ್ಲ ತೊಂದರೆ ಇದೆಯೋ ಆ ತೊಂದರೆಯ ನಿವಾರಣೆಗೆ ಸಂಕಲ್ಪ ಧ್ಯಾನವನ್ನು ಮಾಡಿ. ಆರೋಗ್ಯದಲ್ಲಿ ಸಮಸ್ಯೆ ಇದೆಯೇ? ಆರೋಗ್ಯ ಸಂಕಲ್ಪ ಧ್ಯಾನವನ್ನು ಮಾಡಿರಿ. ಸಂಪೂರ್ಣ ಪರಿಪೂರ್ಣ ಆರೋಗ್ಯ ಸಂಕಲ್ಪ ಧ್ಯಾನವನ್ನು ಮಾಡಿರಿ. ಹಣಕಾಸಿನ ಸಮಸ್ಯೆ ಇದೆಯೇ? ಸಂಪತ್ತಿನ ಸಂಕಲ್ಪ ಧ್ಯಾನವನ್ನು ಮಾಡಿರಿ. 21 ದಿನಗಳ ಕಾಲ ಅಥವಾ 41 ದಿನಗಳ ಕಾಲ ಮಂಡಲ ಧ್ಯಾನವನ್ನು ಮಾಡಿರಿ. ಸತತವಾಗಿ 21 ದಿನ ಅಥವಾ 41 ದಿನಗಳ ಕಾಲ ನೀವು ಮಾಡಿದಾಗ ನಿಮ್ಮ ಸಮಸ್ಯೆಯ ನಿವಾರಣೆಯ ರಿಸಲ್ಟ್ ಗೊತ್ತಾಗುತ್ತದೆ. ನಿಮಗೆ ಹಲವಾರು ಥರದ ಕಾಯಿಲೆಗಳಿರಬಹುದು, ದೇಹದಲ್ಲಿ ನಾನಾ ಥರದ ನೋವುಗಳಿರಬಹುದು, ಮಾನಸಿಕವಾಗಿ ಶಾರೀರಿಕವಾಗಿ ಹಲವಾರು ನೋವುಗಳಿರಬಹುದು. ನೀವು ಡಾಕ್ಟರ್ಗಳನ್ನು ಮೀಟ್ ಮಾಡಿರಬಹುದು ಅಥವಾ ಹಲವಾರು ರೀತಿಯ ಪೂಜೆ ವ್ರತಗಳನ್ನು ಮಾಡಿರಬಹುದು. ಇದೊಂದು ಬಾರಿ ಧ್ಯಾನವನ್ನು ಮಾಡಿ ನೋಡಿ. ನಿಮ್ಮ ನೋವುಗಳು ನಿಜವಾಗಲೂ ಕಡಿಮೆ ಆಗುತ್ತದೆ. ಪ್ರಯತ್ನ ಪಡದೆ ಯಾವುದೇ ರಿಸಲ್ಟ್ ಬರೋದಿಲ್ಲ. ನೀವು ಡಾಕ್ಟರ್ ಹತ್ತಿರ ಯಾವುದೋ ಒಂದು ನೋವು ಎಂದು ಹೋದಾಗ ಅವರು ಮಾತ್ರೆಗಳನ್ನು ನೀಡಬಹುದು. ಆ ಮಾತ್ರೆಗಳು ತಗೊಂಡಾಗ 1 ದಿನ 2 ದಿನದಲ್ಲಿ ಆ ನೋವುಗಳು ಕಣ್ಮರೆಯಾಗಿ ಹಲವು ದಿನಗಳ ನಂತರ ಅಥವಾ ಹಲವು ವರ್ಷಗಳ ನಂತರ ಆ ನೋವು ಮತ್ತೆ ನಿಮ್ಮನ್ನು ಪೀಡಿಸಬಹುದು. ಆದರೆ ಧ್ಯಾನವು ನಿಮ್ಮ ನೋವುಗಳನ್ನು, ಮಾನಸಿಕ ಸಮಸ್ಯೆಗಳನ್ನು, ದೈಹಿಕ ಸಮಸ್ಯೆಗಳನ್ನು, ಹಣಕಾಸಿನ ಸಮಸ್ಯೆಗಳನ್ನು ಎಲ್ಲವೂ ನಿವಾರಣೆ ಮಾಡುವ ಶಕ್ತಿ ನಿಮ್ಮ ಧ್ಯಾನಕ್ಕಿದೆ. ನೀವು ನಿಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಇರಿ. ನಿಮ್ಮ ಧ್ಯಾನಕ್ಕೆ ಹಲವಾರು ರೀತಿಯ ತೊಂದರೆಗಳು ಒದಗಬಹುದು. ಪಕ್ಕದಲ್ಲಿ ಸೌಂಡ್ ತುಂಬ ಜಾಸ್ತಿ ಬರ್ತಿರ್ಬೋದು, ಮಕ್ಕಳ ಗಲಾಟೆ ಇರಬಹುದು, ಮನೆಯವರ ಮಾತುಕತೆ ಇರಬಹುದು. ಅದನ್ನೆಲ್ಲವನ್ನು ಗಮನಿಸದೆ ನಿಮ್ಮ ಉಸಿರಾಟವನ್ನೇ ಗಮನಿಸುತ್ತಾ ಧ್ಯಾನವನ್ನು ಮುಂದುವರಿಸಿ. ನಾನು ಸುಮಾರು 4 ವರ್ಷದಿಂದಲೂ ಒಂದು ದಿನವೂ ತಪ್ಪಿಸದೆ ಧ್ಯಾನವನ್ನು ಮುಂದುವರಿಸಿಕೊಂಡು ಬರುತ್ತಾ ಇದ್ದೀನಿ. ನನಗೆ ಮೊದಲು ಧ್ಯಾನ ಮಾಡುವುದು ನಿಮ್ಮಂತೆ ಬಹಳ ಕಷ್ಟವಾಗುತ್ತಿತ್ತು. ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಥಿಂಕಿಂಗ್ ತುಂಬ ಕಾಡುತ್ತಿತ್ತು. ಆದರೆ
ನಾನು ಪಟ್ಟು ಬಿಡದೆ ಈ ಧ್ಯಾನ ಸಾಧನೆ ಮಾಡಿ ಇಂದಿಗೆ ನಾನು 5 ತಾಸು 6 ತಾಸುಗಳನ್ನು ಕುಳಿತುಕೊಂಡು ಮಾಡುವ 5-6 ತಾಸುಗಳಷ್ಟು ಧ್ಯಾನವನ್ನು ಮಾಡುವ ಶಕ್ತಿಯನ್ನು ಹೊಂದಿದ್ದೇನೆ. ನನಗಿಂತ ಹೆಚ್ಚು ಗಂಟೆಗಟ್ಟಲೆ ಧ್ಯಾನ ಮಾಡುವ ಎಷ್ಟೋ ವ್ಯಕ್ತಿಗಳು ಇದ್ದಾರೆ. ಗುಡಾಕೇಶ ಅಂತಹ ಧ್ಯಾನವನ್ನು ಕೂಡ ಎಷ್ಟೋ ಜನರು ಮುಂದುವರಿಸಿದ್ದಾರೆ. ನಾನು ಧ್ಯಾನಕ್ಕೆ ಬಂದ ಮೇಲೆಯೇ ನನ್ನ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಯಿತು. ಹಾಗೆ ಹಲವಾರು ರೀತಿಯ ಸಣ್ಣ ಸಣ್ಣ ಸಮಸ್ಯೆಗಳು ನಿವಾರಣೆಯಾಯಿತು. ನಾನು ಇಂದು ಸುಖ, ಸಂತೋಷ, ನೆಮ್ಮದಿಯ ಜೀವನವನ್ನು ನಡೆಸುತ್ತಾ ಇದ್ದೇನೆ. ಧೈರ್ಯದಿಂದ ಮುನ್ನುಗ್ಗುತ್ತಾ ಇದ್ದೇನೆ. ಆತ್ಮಸಂತೃಪ್ತಿಯ ಜೀವನ ನಡೆಸುತ್ತಿದ್ದೇನೆ. ಹಾಗೆಯೇ ಕರೋನಾ ಟೈಮಲ್ಲಿ ಕೂಡ ನನ್ನ ಧ್ಯಾನವನ್ನು ಮುಂದುವರಿಸಿ ಕರೋನಾ ನನ್ನನ್ನು ಏನೂ ಕೂಡ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಕಾರಣ ನನ್ನ ಧ್ಯಾನ ಶಕ್ತಿ. ಧ್ಯಾನ ಮಾಡುವುದರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತದೆ. ಎಷ್ಟೋ ಜನರು ಕರೋನಾ ಸಮಸ್ಯೆಗೆ ಒಳಗಾಗಿಲ್ಲ. ಕಾರಣ ಅವರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತದೆ. ಅವರು ಧ್ಯಾನಿಗಳಾಗಿರ್ತಾರೆ ಅಥವಾ ಧೈರ್ಯದಿಂದ ಇರುತ್ತಾರೆ. ಹಾಗೆಯೇ ಈ ಧ್ಯಾನ ನನಗೆ ತುಂಬ ಸಹಾಯ ಮಾಡಿದೆ. ಆ ಟೈಮಲ್ಲಿ ಡಾಕ್ಟರ್ ನನಗೆ ಹೇಳುತ್ತಿದ್ದರು, ಪಾಸಿಟಿವ್ ಮೈಂಡ್ಸೆಟ್, ಕರೋನಾ ನೆಗೆಟಿವ್ ಅಂತ ಹೇಳುತ್ತಿದ್ದರು. ನಿನ್ನ ಧ್ಯಾನವನ್ನು ನೀನು ಮುಂದುವರಿಸು, ಯಾವ ಕರೋನಾವೂ ಏನೂ ಮಾಡಲಾರದು ಎಂದು ನನಗೆ ಡಾಕ್ಟರ್ ಆ ಟೈಮಲ್ಲಿ ಹೇಳುತ್ತಿದ್ದರು. ನನಗೆ ಈ ಧ್ಯಾನ ಸಾಕಷ್ಟು ಧೈರ್ಯ ತುಂಬಿದೆ. ಪುಸ್ತಕಗಳನ್ನು ಓದುವ ಶಕ್ತಿಯನ್ನು ಗಳಿಸಿಕೊಟ್ಟಿದ್ದೆ. ಏಕಾಗ್ರತೆ ಹೆಚ್ಚಿದೆ. ಕಾನ್ಷಿಯಸ್, ಮೈಂಡ್ಫುಲ್ ಇವೆಲ್ಲವನ್ನು ನಾನು ಬಹಳ ಗಳಿಸಿಕೊಂಡಿದ್ದೇನೆ. ಆತ್ಮಸಂತೃಪ್ತಿಯ ಜೀವನ ನನ್ನದಾಗಿದೆ ಮಿತ್ರರೇ. ದಯವಿಟ್ಟು ಈ ಸುದಿನದಿಂದ ನೀವು ಧ್ಯಾನವನ್ನು ಪ್ರಾರಂಭಿಸಿ ನಿಮ್ಮ ಜೀವನವನ್ನು ಶಾಂತಿ, ನೆಮ್ಮದಿ, ಸುಖ, ಸಂತೋಷ, ಐಶ್ವರ್ಯಗಳಿಂದ ನಿಮ್ಮ ಜೀವನವು ಕೂಡಿರಲಿ. ಅದಕ್ಕೆ ಧ್ಯಾನವು ಬಹಳಷ್ಟು ಸಹಾಯ ಮಾಡುತ್ತದೆ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್.